ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡಬೇಕು ಅಂತ ಹೇಳಿಲ್ಲ ಅಂತ ಹೇಳಿ ಬೆಂಗಳೂರಲ್ಲಿ ಸಚಿವರಾಗಿರುವಂತಹ ಶರಣು ಪ್ರಕಾಶ್ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಬ್ಯಾನ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದಾರೆ ಎನ್ನುವ ಚರ್ಚೆ. ಆದರೆ ಶರಣು ಪ್ರಕಾಶ್ ಪಾಟೀಲ್ ಅವರು ಒಂದು ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲೂ ಕೂಡ ಅದರ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿಲ್ಲ. ಎಲ್ಲರೂ ಅವರ ಮಾತನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದಾರೆ. ಸರ್ಕಾರಿ ಸ್ಥಳಗಳಲ್ಲಿ ಅನುಮತಿ ಪಡೆಯಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಈ ನಿಯಮ ಮಾಡಿದ್ದು ಹಿಂದಿನ ಬಿಜೆಪಿ ಸರ್ಕಾರ, ನಾವಲ್ಲ. ಆರ್ಎಸ್ಎಸ್ ನಿಷೇಧ ಮಾಡಬೇಕು ಅಂತ ಇದನ್ನ ನಾವು ಮಾಡಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ RSS ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಲ್ಲ. ನೀವು ಸುಮ್ಮನೆ ಅದಕ್ಕೆ ಏನೇನೋ ಅಂದರೆ ಮಿಸ್ಕನ್ಸೆಪ್ಷನ್ ಆಗಿ ಪ್ರಿಯಾಂಕ್ ಅವರು ಏನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದರೆ ಇಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಇವು ಬೇರೆ ಬೇರೆ ಸಂಘಟನೆಗಳ ಇವತ್ತು ಚಟುವಟಿಕೆ ನಡೆಸೋಕ್ಕೆ ಇವತ್ತು ಅವಕಾಶ ಮಾಡಿಕೊಡ್ಬಾರ್ದು, ಎಸ್ಪೆಷಲಿ ಗೌರ್ಮೆಂಟ್ ಸ್ಕೂಲ್ಸು, ಆಮೇಲೆ ಗೌರ್ಮೆಂಟ್ ಪ್ರಾಪರ್ಟೀಸಲ್ಲಿ ಅಂತ ಅವ್ರು ಹೇಳಿದ್ದಾರೆ ಅಷ್ಟೇ. ಅವರು RSS ಬ್ಯಾನ್ ಮಾಡಬೇಕು ಅಂತೆಲ್ಲೂ ಹೇಳಿಲ್ಲ. ಅವ್ರು ಕ್ಲಾರಿಫೈನು ಕೂಡ ಮಾಡಿದ್ದಾರೆ. ಅದಾದಮೇಲೆ ಇವತ್ತು ಈಗಾಗಲೇ 2023 ಜಗದೀಶ್ ಶೆಟ್ಟರ್ ಇದ್ದಾಗಲೇ ಒಂದು ಸರ್ಕ್ಯುಲರನ್ನು ಆದೇಶ ಆಗಿದೆ. 23 13ನಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದ್ದಾಗ, ಚೀಫ್ ಮಿನಿಸ್ಟರ್ ಇದ್ದಾಗ ಆವಾಗಲೇ ಆಗಿದೆ. ಏನು ಅಂತಂದರೆ ಈ ರೀತಿ ಪಬ್ಲಿಕ್ ಪ್ಲೇಸಸ್ಸಲ್ಲಿ ಪರ್ಮಿಷನ್ ತೊಗೊಂಡೇ ಮಾಡಬೇಕು ಅಂತಕ್ಕಂಥದ್ದು ಭಾಳ ಸ್ಪಷ್ಟೀಕರಣವಾಗಿ ಆ ಒಂದು ಜೀವನ ಇಶ್ಯೂ ಆಗಿದೆ. ಅದನ್ನು ರೀಟ್ರೇಟ್ ಮಾಡಿದ್ದೀವಿ ವಿನಃ ನಾವು ಯಾರಿಗೂ ಪ್ರತ್ಯೇಕವಾಗಿ RSSಗೆ ಇದು ರಿಸ್ಟ್ರಿಕ್ಷನ್ ಮಾಡಬೇಕು ಅಂತಿಲ್ಲ. ಯಾರೇ ಮಾಡಬೇಕಾದ್ರೆ ಪರ್ಮಿಷನ್ ತೊಗೊಂಡು ಮಾಡಿ ಅಂತ ಇದೆ.